ಎಲ್ಲಿ 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 ಅಧ್ಯಾಯ 9 ಕಹಿಯಾದ ಸತ್ಯಗಳು. ನರಕದ ಬಗ್ಗೆ ಕೆಲವು ಕಹಿಯಾದ ಸತ್ಯಗಳನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಆ ಸತ್ಯಗಳು ಪಾಪವನ್ನು ಬಿಟ್ಟು ನಮ್ಮನ್ನು ಅಗಲಿ ಹೋಗುವಂತೆ ಮಾಡುತ್ತದೆ, ಇತರರನ್ನ ಎಚ್ಚರಿಸಿ ಕಾಪಾಡುತ್ತದೆ. ನರಕ ಏತಕ್ಕೆ? ಒಂದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ, ನರಕವು ಮನುಷ್ಯನಿಗಾಗಿ ಉಂಟು ಮಾಡಲ್ಪಡಲಿಲ್ಲ, ಅದು ಸೈತಾನನಿಗೂ ಅವನ ಸೈನ್ಯವಾದ ಪಿಶಾಚಿಯ ಗುಂಪುಗಳಿಗೂ ಉಂಟು ಮಾಡಲ್ಪಟ್ಟಿತು. ಆದರೆ ಯಾವನೊಬ್ಬನು ಕರ್ತನನ್ನು ತಿರಸ್ಕರಿಸಿ ಸೈತಾನನ ಮಾರ್ಗಗಳಾದ ಪಾಪ ದುರ್ಮಾರ್ಗದ ಬಾಳನ್ನ ಗೊತ್ತು ಮಾಡಿಕೊಳ್ಳುತ್ತಾನೋ ಅವನು ಸೈತಾನನೊಡನೆ ನರಕಕ್ಕೆ ಇಳಿದು ಹೋಗುತ್ತಾನೆ. ಅವರು ಕರ್ತನ ಕೃಪೆಯನ್ನು ಸುವಾರ್ತೆಯನ್ನ ತ್ಯಜಿಸುವುದರಿಂದ ಒಂದು ದಿನ ಕರ್ತನು ಅವರನ್ನ ನೋಡಿ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅನ್ನುವನು. ಮತ್ತಾಯ 25:41. ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ, ಅದೇ ನರಕವೆಂಬುದು. ಈಗ ನಮ್ಮ ಸರ್ಕಾರವು ಸೆರೆಮನೆಗಳನ್ನು, ಆರಕ್ಷಕ ಠಾಣೆಗಳನ್ನು, ಕಚೇರಿಗಳನ್ನ ಇಟ್ಟಿರುವ ಕಾರಣವೇನು? ದುಷ್ಟರನ್ನು ದುರ್ಮಾರ್ಗದಿಂದ ತಿರುಗಿಸುವುದಕ್ಕೂ ಸಮೂಹವನ್ನು ಗೌರವವಾಗಿ ಬೆಳಗುವಂತೆ ಮಾಡುವುದಕ್ಕಾಗಿ. ಸೆರೆಮನೆಯೋ ಪೊಲೀಸೋ ಇಲ್ಲದೆ ಹೋದರೆ ಸಮಾಜವು ಅಲ್ಲಕಲ್ಲೋಲವಾಗಿ ಬಿಡುವುದು. ಸಾಧಾರಣವಾದ ಪ್ರಜೆಗಳಿಗೆ ಮನಸ್ಸಿನಲ್ಲಿ ದಂಡನೆಯ ಬಗ್ಗೆ ಭಯವಿಲ್ಲದೆ ಹೋಗಿ ಕಾನೂನುಗಳನ್ನ ಗೌರವಿಸಲಾರರು, ವಿಧೇಯರಾಗಿಯೂ ಇರಲಾರರು. ಪ್ರತಿಯೊಂದು ಆಡಳಿತಕ್ಕೂ ಕಾನೂನುಂಟು, ಅದನ್ನು ಮೀರಿದ ಪಕ್ಷದಲ್ಲಿ ದಂಡನೆಯೂ ಸಹ ಉಂಟು. ಅದೇ ರೀತಿ ಪರಲೋಕದ ಆಡಳಿತಕ್ಕೂ ಕಾನೂನು ಉಂಟು. ಕ್ರಿಸ್ತನನ್ನು ತಿಳಿಯದ ಜನರ ಹೃದಯದಲ್ಲಿ ಆ ಕಾನೂನನ್ನ ದೇವರು ಮನಸ್ಸಾಕ್ಷಿಯಾಗಿ ಇಟ್ಟಿದ್ದಾನೆ. ಮನಸ್ಸಾಕ್ಷಿಯನ್ನ ಮೀರುವುದು ಪಾಪವಾಗುತ್ತದೆ. ಇಸ್ರಾಯೇಲ್ಯರಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದನು, ದಶಾಜ್ಞೆಗಳನ್ನ ಮೀರುವುದು ಅವರಿಗೆ ಪಾಪವಾಗಿತ್ತು. ನಮಗೆ ಶಾಸ್ತ್ರವಾಗಿ ಸತ್ಯವೇದ ಗ್ರಂಥವನ್ನ ಕರ್ತನು ಕೊಟ್ಟಿದ್ದಾನೆ. ನಾವು ಆ ವಾಕ್ಯಗಳ ಆಧಾರದಿಂದ ವಿಚಾರಿಸಲ್ಪಡುವೆವು. ಭೂಮ್ಯಾಕಾಶಗಳು ಅಳಿದು ಹೋದರೂ ಕರ್ತನ ವಾಕ್ಯಗಳು ಎಂದಿಗೂ ಅಳಿಯಲಾರವು. ಒಬ್ಬನು ಪಾಪ ಮಾಡುವಾಗ ಸತ್ಯವೇದದ ವಾಕ್ಯಗಳನ್ನ ಅಗೌರವಿಸುತ್ತಾನೆ. ಆ ವ್ಯಕ್ತಿಯು ರಕ್ಷಣೆಗಿಂತ ಪಾಪದ ಇಚ್ಛೆಗಳನ್ನ ಬಯಸುತ್ತಾನೆ, ಪರಿಶುದ್ಧತೆಗಿಂತ ಅಶುದ್ಧವನ್ನ ಗೌರವಿಸುತ್ತಾನೆ. ಕ್ರಿಸ್ತನಿಗಿಂತಲೂ ಸೈತಾನನ ಕಡೆ ಬಾಗಿಕೊಂಡಿರುತ್ತಾನೆ. ಆದುದರಿಂದ ಅವನನ್ನು ಕರ್ತನು ಪವಿತ್ರ ಜನರಿಂದ ವಿಂಗಡಿಸಬೇಕಾಗಿದೆ. ಒಬ್ಬ ಹಣ್ಣಿನ ವ್ಯಾಪಾರಿಯು ಕೊಳೆತ ಹಣ್ಣುಗಳನ್ನ ಒಳ್ಳೆಯ ಹಣ್ಣುಗಳೊಂದಿಗೆ ಸೇರಿಸಿಡುವುದಿಲ್ಲ, ಬೇರೆ ವಿಂಗಡಿಸುತ್ತಾನೆ. ಮನೆಗಳಲ್ಲಿ ಸತ್ತು ನಾತ್ತ ಹೊಡೆಯುವ ಹೆಣಗಳನ್ನ ಜೀವಿಸುವವರೊಡನೆ ಇಟ್ಟುಕೊಂಡಿರದೆ ತೆಗೆದುಕೊಂಡು ಹೋಗಿ ಹೂಣಿಡುತ್ತಾರೆ. ಅದೇ ರೀತಿ ಕರ್ತನು ಅಧರ್ಮಿಗಳನ್ನ, ದೇವರ ಮಕ್ಕಳನ್ನ ಬೇರೆ ಬೇರೆ ವಿಂಗಡಿಸುತ್ತಾನೆ. ಕಳೆಗಳನ್ನ ಗೋಧಿ ಕಾಳುಗಳಿಂದ ವಿಂಗಡಿಸಿ ಬೇರ್ಪಡಿಸುತ್ತಾನೆ. ಆಡುಗಳನ್ನ ಕುರಿಗಳನ್ನ ವಿಂಗಡಿಸುತ್ತಾನೆ. ನೀವು ಹೇಳಿರಿ, ನಿಮ್ಮ ಮಕ್ಕಳನ್ನು ಒಬ್ಬ ಕುಷ್ಠರೋಗಿಯು ತನ್ನ ಕೊಳೆಯಾದ ನಾತ್ತ ಹೊಡೆಯುವ ಕೈಯಿಂದ ಎತ್ತಿ ಆಲಂಗಿಸಿ ಮುದ್ದಿಡಲು ನೀವು ಆಸ್ಪದ ಕೊಡುವಿರಾ? ಇಲ್ಲವೇ ಇಲ್ಲ. ಹಾಗೆಯೇ ಕುಷ್ಠರೋಗಿಯು ಬಂದರೆ ಅವನನ್ನ ಓಡಿಸಿ ಬಿಡುವಿರಿ. ಅದೇ ರೀತಿಯಾಗಿ ದೇವರು ತನ್ನ ಪ್ರಿಯ ಮಕ್ಕಳನ್ನು ಆಲಂಗಿಸಿ ಪರಲೋಕಕ್ಕೆ ಕೊಂಡೊಯ್ಯುತ್ತಾನೆ. ಪಾಪವೆಂಬ ಕುಷ್ಠದಿಂದ ಸೈತಾನನಿಗೆ ಅಧೀನರಾಗಿರುವವರನ್ನ ನರಕಕ್ಕೆ ನೂಕುತ್ತಾನೆ. ನರಕ ಅವಶ್ಯಕತೆಯಲ್ಲವೇ? ಅದಕ್ಕಾಗಿ ನಾವು ನರಕಕ್ಕೆ ಹೋಗುವವರ ಬಗ್ಗೆ ಅಕ್ಕರೆ ಇಲ್ಲದೆಯೋ ಅನುಪಾತವಿಲ್ಲದೆಯೋ ಇರುವುದಿಲ್ಲ. ಅವರನ್ನ ಬಿಡಿಸಲು ನಮ್ಮಿಂದ ಎಷ್ಟು ಪ್ರಯತ್ನ ಮಾಡಲು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡಲೇಬೇಕು. ಅದೇ ಸಮಯದಲ್ಲಿ ದೇವರು ನರಕವನ್ನ ಉಂಟು ಮಾಡಿಬಿಟ್ಟಿದ್ದಾನೆಂದು ಗುಣುಗುಟ್ಟಲು ಸಾಧ್ಯವಿಲ್ಲ. ಅನೇಕರು ನರಕ ಇಲ್ಲದ ಸುವಾರ್ತೆಯನ್ನು ಸಾರುತ್ತಾರೆ. ಇದು ದುರ್ಬೋಧನೆ, ಇದು ಕಳ್ಳ ಬೋಧನೆ. ಒಂದನ್ನ ತಿಳಿದುಕೋ, ಮಾನಸಾಂತರ ಪಟ್ಟು ಪಾಪ ಕ್ಷಮಾಪಣೆ ಇಲ್ಲದಂತ ರಕ್ಷಣೆ, ನೀತಿ ಇಲ್ಲದ ಕೃಪೆ, ಪರೀಕ್ಷೆ ಇಲ್ಲದ ತೇರ್ಗಡೆ, ಶಿಲುಬೆ ಇಲ್ಲದ ಸಿಂಹಾಸನ, ಬಾಧೆಗಳಿಲ್ಲದ ಪರಲೋಕ, ನರಕವೇ ಇಲ್ಲದ ನಿತ್ಯತ್ವ, ಇವೆಲ್ಲವೂ ಸೈತಾನನ ವಂಚನೆಯ ಮಾತುಗಳು. ಯಾರ್ಯಾರು ಬರುವರು? ಒಬ್ಬ ಬೋಧಕನ ಹತ್ತಿರ ನವನಾಗರಿಕತೆಯುಳ್ಳ ಒಬ್ಬ ಯುವತಿಯು ಬಂದಳು. ತೋಳಿಲ್ಲದ ಕುಪ್ಪಸ, ಬೆಲೆಯುಳ್ಳ ಪ್ರಜ್ವಲಿಸುವ ಉಡುಪನ್ನ ಧರಿಸಿದ
ಅವಳ ಕಡೆಯಿಂದ ಸುವಾಸನೆಯ ಪರಿಮಳ ಬರುತ್ತಿತ್ತು. ಆಕೆಯು ಹೇಳಿದಳು, ಬೋಧಕರೇ, ಭಾನುವಾರ ನನಗೆ ಆರಾಧನೆಗೆ ಬರುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಬಹಳ ಅತಿಥಿಗಳು ಇವತ್ತು ನಮ್ಮ ಮನೆಗೆ ಬರಲಿಕ್ಕಿದ್ದಾರೆ. ಸಮಾರಂಭಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಮಂತ್ರಿಯ ಪತ್ನಿ, ಕಲೆಕ್ಟರ್ಗಳ ಪತ್ನಿ, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲರೂ ಬರುತ್ತಾರೆ. ನಾನು ಅಲ್ಲಿ ಮಾತನಾಡಬೇಕು ಎಂಬುದಾಗಿ ಪ್ರೀತಿಯಿಂದ ಹೇಳಿದಳು. ಆಗ ಬೋಧಕರು, ಇಂದು ನಿಮ್ಮ ಸುತ್ತಲೂ ನಾಗರಿಕವಾದ ವಿದ್ಯಾವಂತರು, ಸಾಹುಕಾರರು ಆದ ಕುಟುಂಬಸ್ಥರು ಇದ್ದಾರೆ. ನರಕದಲ್ಲಿ ನಿನ್ನೊಡನೆ ಯಾರ್ಯಾರು ಇರುವರೆಂದು ಗೊತ್ತಾ ಎಂದು ಹೇಳಿ ಪ್ರಕಟಣೆ 21:8 ತೆಗೆದು ತೋರಿಸಿದರು. ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಪ್ರಕಟಣೆ 21:8. ದುಷ್ಟರು ಅಂದರೆ ದೇವರನ್ನ ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಕೀರ್ತನೆ 19:17. ರಕ್ಷಣೆ ಹೊಂದದ ಆತ್ಮವೇ, ನೀನು ಪಾತಾಳ ನರಕದಲ್ಲಿ ಯಾರ್ಯಾರೊಡನೆ ಬಾಳಬೇಕಾಗಿರುವುದೆಂದು ಯೋಚಿಸಿ ನೋಡು. ಮೊದಲನೇದಾಗಿ ಪಿಶಾಚಿನ ಗುಂಪುಗಳು, ಅಲ್ಲಿ ಕೋಟಿಗಟ್ಟಲೆ ಇರುವವು. ಅದು ಸೈತಾನನಿಗೂ ಪಿಶಾಚನ ಸೈನ್ಯಕ್ಕೂ ಸಿದ್ಧ ಮಾಡಲ್ಪಟ್ಟ ಸ್ಥಳ ತಾನೆ. ಮತ್ತಾಯ 25:41. ಅವುಗಳು ಹೇರಳವಾಗಿ ನಿನ್ನನ್ನು ಹಿಡಿದು ನರಕದ ಕಡಲಲ್ಲಿ ಮುಳುಗಿಸಿ ಬಾಧಿಸುವವು. ಎರಡನೇದಾಗಿ ಅಧರ್ಮ ಸ್ವರೂಪನು ಬರುವನು. ಅವನನ್ನ ವೇದವು ಕೇಡಿನ ಮಗನೆಂದು, ಪಾಪದ ಮನುಷ್ಯನೆಂದು ಕರೆಯುತ್ತದೆ. ಭೂಮಿಯಲ್ಲಿ ಉಪದ್ರವ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡಿ ಜನಗಳನ್ನ ಚಿತ್ರವಧೆ ಮಾಡುವ ಇವನನ್ನು ಕರ್ತನು ತನ್ನ ಬಾಯಿಯ ಶ್ವಾಸದಿಂದ ಕೊಂದು 2 ತೆಸಲೋನಿಕ 2:8 ಅಗ್ನಿ ಕಡಲಿಗೆ ನೂಕುವನು. ಪ್ರಕಟಣೆ 19:20. ಅವನು ನರಕದಲ್ಲಿ ಇತರರನ್ನ ಬಾಧಿಸುವನು. ಮೂರನೇದಾಗಿ ಸುಳ್ಳು ಪ್ರವಾದಿಗಳು, ಮೃಗವು ಬರುವುದೆಂದು ಸತ್ಯವೇದವು ಹೇಳುತ್ತದೆ. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನ ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಪ್ರಕಟಣೆ 19:20. ಈಗಿನ ಸುಳ್ಳು ಪ್ರವಾದಿಗಳೇ, ಜಾಗ್ರತೆ. ಹೆಸರಿಗಾಗಿ, ಹೆಚ್ಚಳಕ್ಕಾಗಿ, ಹಣಕ್ಕಾಗಿ ಸುಳ್ಳು ಪ್ರವಾದನೆಯನ್ನ ಹೇಳಿ ನರಕದ ಕಡಲಿನಲ್ಲಿ ಸೇರಿಕೊಳ್ಳಬೇಡಿರಿ. ಇನ್ನೊಂದು ಗುಂಪು ಬರುವುದು. ಅವರು ಸತ್ಯವನ್ನ ದುಷ್ಟತನದಿಂದ ಅಣಗಿಸುವವರು. ರೋಮ 1:18. ಸತ್ಯವನ್ನ ತಿಳಿದು ಉಪದೇಶವನ್ನ ಅರಿತು ತಾವು ಪಡೆಯುವ ಕೂಲಿಯಾದ ತಿಂಗಳಿನ ವೇತನಕ್ಕಾಗಿ ಅಣಗಿಸುವರು. ಸಭೆಯ ಕಟ್ಟಪ್ಪಣೆ ಎಂಬ ಹೆಸರಿನಲ್ಲಿ ಕರ್ತನ ಕಟ್ಟಳೆಗಳನ್ನ ಉಲ್ಲಂಘಿಸುತ್ತಾರೆ. ಅವರು ಸಹ ಅಲ್ಲಿಗೆ ಬರುವರು. ಎಲ್ಲಾ ವೇಶ್ಯೆಯರು, ಕೊಲೆಪಾತಕರು, ಅಸಹ್ಯ ಇಚ್ಛೆಗಳುಳ್ಳವರು ಅಲ್ಲಿ ರಾಶಿಯಾಗಿ ಗುಡ್ಡೆ ಹಾಕಲ್ಪಟ್ಟಿರುವರು. ಅವರ ಮಧ್ಯೆ ನೀನು ಬಿದ್ದಿರುವುದು ಎಂತಹ ದುರ್ಭಾಗ್ಯ. ಯೋಚಿಸಿ ನೋಡು. ದುಷ್ಟ ಮನುಷ್ಯರಿರುವ ಕೇರಿಗಳಲ್ಲಿ ಯಾರು ಆ ಸ್ಥಳಗಳಲ್ಲಿ ಬಾಡಿಗೆಗೆ ಹೋಗ್ತಾರೆ? ಯಾರು ಜಮೀನುಗಳನ್ನ ಕೊಂಡುಕೊಳ್ಳಲು ಬಯಸುತ್ತಾರೆ? ಸ್ವಲ್ಪ ಕಾಲದ ಈ ಜೀವಿತದಲ್ಲೇ ನೀನು ಒಳ್ಳೆಯವರೊಡನೆ, ವಿದ್ವಾಂಸರೊಡನೆ, ನಾಗರಿಕತೆಯುಳ್ಳವರೊಡನೆ ಬಾಳಲು ಬಯಸುವುದಾದ್ರೆ ನಿತ್ಯದಲ್ಲಿ ಮಾತ್ರ ನರಕದಲ್ಲಿ ಅಯೋಗ್ಯರೊಡನೆ, ಪಿಶಾಚನ ಗುಂಪಿನೊಡನೆ ಹೇಗೆ ಬಾಳಲು ಬಯಸುತ್ತೀಯಾ? ಇಂದೇ ತೀರ್ಮಾನಿಸಿಕೋ. ಕ್ರಿಸ್ತನೊಡನೆ, ದೇವದೂತರೊಡನೆ, ಪವಿತ್ರರೊಡನೆ ಪರಲೋಕದಲ್ಲಿ ಜೀವಿಸಲು ನಿನ್ನನ್ನು ಕರ್ತನಿಗೆ ಸಮರ್ಪಿಸು. ತಪ್ಪಿಸಿಕೊಳ್ಳಲಾಗದಂತ ಸ್ಥಳ. ಹಲ್ಲಿಯು ಕ್ರಿಮಿಗಳನ್ನ ಹಿಡಿಯುವಾಗ ಅದನ್ನು ತಳಮಳಗೊಳಿಸಿ ಹಾಗೆಯೇ ನುಂಗಿಬಿಡುತ್ತದೆ. ಅದರ ಬಾಯಲ್ಲಿ ಹಿಡಿಯಲ್ಪಟ್ಟ ಕ್ರಿಮಿಯು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನರಕವು ಸಹ ಅಂತಹ ಸ್ಥಳವೇ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇಬ್ರಿಯ 2:3 ವಾಕ್ಯ. ಈ ಲೋಕದಲ್ಲಿ ಒಬ್ಬ ಕೊಲೆಗಾರನು ಲಂಚ ಕೊಟ್ಟು ತಪ್ಪಿಸಿಕೊಳ್ಳಬಹುದು. ಜಾಣನಾದ ವಕೀಲನನ್ನಿಟ್ಟು ಕೇಸ್ ಜಯಿಸಿಕೊಳ್ಳಬಹುದು. ಆದರೆ ಪಾತಾಳದ ಬಾಯಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ? ಆದಿಕಾಂಡ 18:25. ಆತನು ಬರುತ್ತಾನೆ,
ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಕೀರ್ತನೆ 96:13. ನರಕವು ಒಂದು ಸ್ಥಳ, ಅದಕ್ಕೆ ಬಾಗಿಲುಂಟು, ಬೀಗದ ಕೈಗಳುಂಟು. ನರಕಕ್ಕೆ ನೂಕಲು ಕರ್ತನೊಬ್ಬನೇ ಶಕ್ತನಾಗಿದ್ದಾನೆ. ಆತನೇ ಮರಣಕ್ಕೂ ಪಾತಾಳಕ್ಕೂ ಒಡೆಯನಾಗಿದ್ದಾನೆ. ಮತ್ತಾಯ 16:18, ಪ್ರಕಟಣೆ 1:8. ಅಲ್ಲಿ ಬೆಂಕಿಯು ಗಂಧಕವು ಏಳುತ್ತಿರುವುದು, ಹೊಗೆಯು ಏಳುತ್ತಿರುವುದು, ಹುಳುಗಳು ಚೇಳುಗಳು ಸಾಯದೆ ಚುಚ್ಚುತ್ತಿರುವುದು. ಮಾರ್ಕ 9:44, ಪ್ರಕಟಣೆ 14:11-21. ಅದು ಎಷ್ಟೋ ಕೋಟಿಗಟ್ಟಲೆ ಜನರನ್ನ ನುಂಗಿದರೂ ಇನ್ನೂ ತೃಪ್ತಿ ಹೊಂದದೆ ಬಾಯ್ದೆರೆದುಕೊಂಡೇ ಇರುತ್ತದೆ. ಜ್ಞಾನೋಕ್ತಿ 17:20, ಯೆಶಾಯ 5:14. ಅದು ಒಂದು ನಿತ್ಯ ಸೆರೆಮನೆ. ನರಕವು ಕಾರ್ಗತ್ತಲೆ ಎಂದು, ಹೊರಗಣ ಕತ್ತಲು ಎಂದು, ಉರಿಯುವ ನರಕ ಎಂದು, ಅಗ್ನಿಮಳೆ ಎಂದು, ಅಗ್ನಿ ಸಮುದ್ರ ಎಂದು, ಯಾತನೆಯ ಹೊಗೆ ಎಂದು, ಗೋಳಾಟವು ಹಲ್ಲು ಕಡಿಯೋಣವು ಇರುವ ಸ್ಥಳ ಎಂದು ವಿವರಿಸಲ್ಪಟ್ಟಿದೆ. ಮತ್ತಾಯ 13:42, 50:18, 8:9, ಪ್ರಕಟಣೆ 14:10, 11, 10:20, 20:10, 14:18, 21:8. ಇಂಥ ಭಯಂಕರವಾದ ಸ್ಥಳವಾದುದರಿಂದ ಯೇಸುಕ್ರಿಸ್ತನು ಹೇಳಿದ್ದಾನೆ, ಪಾಪದಲ್ಲಿ ಸಿಕ್ಕಿಸುವ ಕಣ್ಣುಗಳನ್ನ ಕೈಗಳನ್ನ ಕಿತ್ತು ಬಿಸಾಟು ಬಿಡು. ಮತ್ತಾಯ 5:29-30. ಆಗ ನರಕಕ್ಕೆ ತಪ್ಪಿಸಿಕೊಳ್ಳುವಿ ಎಂಬುದಾಗಿ ಹೇಳಿದ್ದಾನೆ. ಕೆಲವರು ನರಕವನ್ನ ಹಾಸ್ಯ ಮಾಡಿ, ನಾನು ನರಕಕ್ಕೆ ದೊಬ್ಬಲ್ಪಟ್ಟ ಕ್ಷಣವೇ ಬೆಂದು ಬೂದಿಯಾಗುತ್ತೇನೆ, ನಂತರ ನನಗೆ ಎಂಥ ವೇದನೆಯೂ ಇರಲಾರದು, ನಿತ್ಯ ದಂಡನೆ ಎಂಬುದು ಸುಳ್ಳು ಎಂದು ಹೇಳುತ್ತಾರೆ. ಆದರೆ ವೇದವು ನರಕದ ಬಗ್ಗೆ, ಆ ಅಗ್ನಿಯ ಕುರಿತು ಅಗ್ನಿ ಎಂದು, ಅಲ್ಲಿಯ ಹುಳುಗಳು ಸಾಯದ ಹುಳುಗಳು ಎಂಬುದಾಗಿ ಹೇಳುತ್ತದೆ. ಮೋಶೆಯು ಅಂದು ಮುಳ್ಳು ಗಿಡವನ್ನ ಗಮನಿಸಿದನು. ಅದರಲ್ಲಿ ಬೆಂಕಿಯು ಉರಿಯುತ್ತಲೇ ಇತ್ತು, ಆದರೂ ಆ ಮುಳ್ಳು ಗಿಡಕ್ಕೆ ಯಾವ ಹಾನಿಯೂ ಆಗಲಿಲ್ಲ, ಅಗ್ನಿಯಿಂದ ಯಾವ ಹಾನಿಯೂ ಆಗಲಿಲ್ಲ. ಇನ್ನು ದುಷ್ಟ ಶಕ್ತಿಗೆ ಅಧೀನರಾಗಿ ಅಗ್ನಿಯ ಮೇಲೆ ನಡೆಯುವುದನ್ನ, ತಮ್ಮ ತಲೆಯ ಮೇಲೆ ಅಗ್ನಿ ಕೆಂಡಗಳನ್ನ ಹಾಕಿಕೊಳ್ಳುವುದನ್ನ, ಬೆಂಕಿಯ ಮಡಿಕೆಯನ್ನ ಹೊರುವುದನ್ನ ನೋಡಿರುತ್ತೇವಲ್ಲವೇ. ಸೂಕ್ಷ್ಮವಾದ ಜ್ಞಾಪಕವಿರುವ ಸ್ಥಳ. ನರಕವು ಚೆನ್ನಾಗಿ ಜ್ಞಾಪಕವಿರುವ ಒಂದು ಸ್ಥಳ. ನರಕದಲ್ಲಿ ಬಿದ್ದ ಐಶ್ವರ್ಯವಂತನು ತಟ್ಟನೆ ಅಬ್ರಹಾಮನನ್ನು, ಅವನ ಎದೆಯಲ್ಲಿ ಒರಗಿದ ಲಾಜರನನ್ನ ಗುರುತು ಹಿಡಿದನು. ಮಾತ್ರವಲ್ಲ, ತನ್ನ ತಂದೆಯ ಮನೆಯಲ್ಲಿರುವ 5 ಮಂದಿ ಸಹೋದರರುಗಳ ಬಗ್ಗೆ ನೆನಪು ಆತನಿಗೆ ಬಂದಿತ್ತು. ಆ ನೆನಪೇ ಅನುಭವಿಸುವ ಯಾತನೆಯನ್ನ ಹಲವು ಸಲ ಹೆಚ್ಚಿಸುತ್ತದೆ. ಭೂಮಿಯಲ್ಲಿ ಬಾಳೆಲ್ಲವನ್ನ ಎಣಿಸಿ ನೋಡಿ, ಅಯ್ಯೋ ದೇವರು ಎಷ್ಟು ಕೃಪೆಯಿಂದ ಕೊಟ್ಟ ಸಮಯಗಳನ್ನೆಲ್ಲ ತಿರಸ್ಕರಿಸಿದ್ದೇನೆಂದು ಗಟ್ಟಿಯಾಗಿ ಕೂಗಿ ಅಳಬೇಕಾಗುತ್ತದೆ. ಇಲ್ಲಿ ಭೂಮಿಯಲ್ಲಿ ಚಿಂತೆಯನ್ನ ಮರೆಯಲು ಕುಡಿಯುತ್ತಾರೆ, ಸಾಕಾದಷ್ಟು ಪದಾರ್ಥಗಳನ್ನ ಉಣ್ಣುತ್ತಾರೆ. ಆದರೆ ನರಕದಲ್ಲಿ ನಿನ್ನನ್ನ ಹಿಂಸಿಸುವ ನೆನಪುಗಳನ್ನ ಮರೆಯಲು ಏನು ಮಾಡಬಲ್ಲೆ? ಅಲ್ಲಿ ತಲೆ ತಿರುಗಿಸುವ ಔಷಧಿಯು ಅಥವಾ ಚುಚ್ಚುಮದ್ದು ಇಲ್ಲ. ನೀನು ಭೂಮಿಯಲ್ಲಿ ಬಾಳಿದ ಸಮಯವನ್ನ ಸ್ಮರಿಸುವೆ. ನಿನ್ನನ್ನ ಹಾಲು ಕೊಟ್ಟು ಲಾಲಿಸಿ ಕಾಪಾಡಿದ ತಂದೆ ತಾಯಿಗಳನ್ನು ಸ್ಮರಿಸುವೆ. ಭಕ್ತಿಯಿಂದ ಜೀವಿಸಿ ಪರಲೋಕಕ್ಕೆ ಹೋದ ಸಹೋದರ ಸಹೋದರಿಯರನ್ನ ಸ್ಮರಿಸುವೆ. ಕರ್ತನ ಆಗಮನದ ಬಗ್ಗೆ ಹಾಡಿದ ಹಾಡುಗಳನ್ನ ನೆನೆಸಿ ನೆನೆಸಿ ಅಳುವೆ. ಅಲ್ಪ ಶರೀರದ ಇಚ್ಛೆಗಳಿಗಾಗಿ ಲೋಕವನ್ನ ಆಶಿಸಿದ್ದು ಎಷ್ಟು ಹುಚ್ಚುತನವೆಂದು ಆಗ ನೀನು ನೆನೆಸುವೆ. ಕೊಳೆತು ಹೋಗುವ ದುರ್ವಾಸನೆಯ ಶರೀರವನ್ನ ಸೌಂದರ್ಯವೆಂದೆಣಿಸಿ ಓಡಿ ಗುಂಡಿಯಲ್ಲಿ ಬಿದ್ದನೆಂದು ತಿಳಿದು ಕಳವಳಗೊಳ್ಳುವೆ. ನಿನ್ನ ಸುತ್ತಲೂ ಸಿನಿಮಾ ನಟಿಯರು, ವೇಶ್ಯರು ದೆವ್ವದ ನಗುವನ್ನ ನಗುತ್ತಿರುತ್ತಾರೆ. ಜ್ಞಾನಿಯು ಎಚ್ಚರಿಸುತ್ತಾನೆ, ಪರಸ್ತ್ರೀಯ ತುಟಿಗಳು ಜೇನುಗೂಡಿನಂತೆ ಸೋರುವುದು, ಅವಳ ಬಾಯಿಯು ಎಣ್ಣೆಗಿಂತ ನುಣುಪಾಗಿರುವುದು, ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಈ ಬಾಯಿಯ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನ ಹಿಡಿಯುವವು. ಕೊನೆಯಲ್ಲಿ ನಿನ್ನ ಶರೀರವು
ನಿನ್ನ ರೂಪ ಕಳೆದು ನೀನು ದುಃಖಿಸಿ, ಅಯ್ಯೋ ನಾನು ಸದುಪದೇಶವನ್ನ ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನ ಎಷ್ಟು ತಾತ್ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ, ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವೆ. ಜ್ಞಾನೋಕ್ತಿ 5:31. ನಿನ್ನ ನೆನಪೇ ನಿನಗೆ ಯಾತನೆಯಾಗಿ ಮಾರ್ಪಡುವುದು, ನಿನ್ನ ಚಿಂತೆಯೇ ನಿನ್ನ ಹೃದಯವನ್ನ ಹಿಂಡುವುದು. ಕ್ರಿಸ್ತನನ್ನು ತಾತ್ಸಾರ ಮಾಡಿ ನರಕಕ್ಕೆ ಬಂದದ್ದನ್ನು ನಿನ್ನ ಮನಸ್ಸಾಕ್ಷಿಯು ಎಂದೂ ಕ್ಷಮಿಸುವುದಿಲ್ಲ. ನರಕವು ನಂಬಿಕೆ ಇಲ್ಲದಂತ ಸ್ಥಳ. ಆಗ ನನಗೆ ಮೊರೆ ಇಟ್ಟರು, ನಾನು ಉತ್ತರ ಕೊಡೆನು. ನಂಬಿಕೆ ಇಲ್ಲದೆ ಕೂಗುತ್ತಲೇ ಇದ್ದರೆ ಪರಲೋಕವು ಸ್ವಲ್ಪವಾದರೂ ಅವರ ಕೂಗಿಗೆ ಕಿವಿಗೊಡುವುದಿಲ್ಲ. ಹೌದು, ನಂಬಿಕೆ ಇಲ್ಲದಂತ ಸ್ಥಳ ನರಕವಾಗಿದೆ. ಇಂದು ನಿನಗೆ ನಂಬಿಕೆಯುಂಟು. ನಿನ್ನ ಕೊನೆಯ ಶ್ವಾಸವು ನಿನ್ನನ್ನು ಬಿಟ್ಟು ಅಗಲುವವರೆಗೂ ನಿನಗೆ ನಂಬಿಕೆಯುಂಟು. ಇಂದು ದೇವಕುಮಾರನು ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ಪ್ರೀತಿಯಿಂದ 2 ಕೈಗಳನ್ನು ನೀಡಿ ಆತನು ಕರೆಯುತ್ತಿದ್ದಾನೆ. ನನ್ನ ಹತ್ತಿರ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅನ್ನುತ್ತಾನೆ. ಮತ್ತಾಯ 11:28. ಇಂದು ನಿಮ್ಮ ಪಾಪವು ತೊಲಗಿ ನಿಮ್ಮನ್ನು ತೊಳೆಯಲು ಕ್ರಿಸ್ತನ ರಕ್ತವು ಸಿದ್ಧವಾಗಿದೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಯಾವ ಸಹಾಯವನ್ನಾದರೂ ಮಾಡಲು ಕರ್ತನು ಸಿದ್ಧನಾಗಿದ್ದಾನೆ. ಇಂದು ನಿನಗೆ ನಂಬಿಕೆಯುಂಟು, ನರಕದಲ್ಲಿಯೂ ನಿತ್ಯವಾಗಿ ನಂಬಿಕೆ ಇಲ್ಲ. ಇಂದು ಯೇಸು ಕ್ರಿಸ್ತನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಪ್ರಿಯರೇ, ಈ ದಿವಸ ಕರ್ತನು ನಿಮ್ಮೆಲ್ಲರ ಸಂಗಡ ಮಾತನಾಡುತ್ತಾ ಇದ್ದಾನೆ. ಈ ವೇಳೆಯಲ್ಲಿ ನೀವು ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ನಿಮ್ಮ ಜೀವಿತವನ್ನ ಗಂಭೀರವಾಗಿ ಎಣಿಸಿ. ನರಕ ಎಂಬುದು ಭೀಕರವಾದದ್ದು, ನರಕ ಎಂಬುದು ಭಯಂಕರವಾದದ್ದು. ನರಕಕ್ಕೆ ನಾನು ಹೋಗುವುದಿಲ್ಲ, ನಾನು ನಿತ್ಯ ನಾಶನದಲ್ಲಿ ಆ ನಿತ್ಯ ಬೆಂಕಿಯ ಕೆರೆಯಲ್ಲಿ ಬೀಳುವುದಿಲ್ಲ. ಈ ದಿವಸವೇ ಕರ್ತನನ್ನ ಕೂಗಿಕೊಳ್ಳುತ್ತೇನೆ. ಕರ್ತನೇ, ನನ್ನನ್ನು ಕರುಣಿಸು ಎಂಬುದಾಗಿ ನೀನು ಕೂಗಿಕೊಳ್ಳುವುದಾದರೆ ಇದು ಕೃಪೆಯ ಕಾಲ, ಇದು ನಂಬಿಕೆಯ ಕಾಲ. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನು ಕಲ್ವಾರಿ ಕ್ರೂಜಿಯಲ್ಲಿ ಸುರಿಸಿದ ರಕ್ತವನ್ನ ಕೇಳಿಕೊಳ್ಳುವುದಾದರೆ ಈಗಲೇ ನಿನ್ನ ಪಾಪಗಳು ತೊಳೆಯಲ್ಪಡುವವು. ಈ ಕ್ಷಣದಿಂದಲೇ ನರಕದ ಶಕ್ತಿಯಿಂದ ನೀನು ಬಿಡುಗಡೆ ಹೊಂದುವಿ. ಪ್ರಿಯರೇ, ನೀವ್ಯಾರು ಸಹ ನರಕಕ್ಕೆ ಹೋಗಬಾರದಾದರೆ ಇವತ್ತೇ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಡಿರಿ. ಕ್ಷಣಿಕವಾದ ಪಾಪದ ಆಸೆಗಳು, ಲೋಕದ ಆಸೆಗಳು, ಹಣದ ಆಸೆಗಳಿಗೆ ಒಳಗಾಗಿ ನಿಮ್ಮ ಜೀವಿತವನ್ನ ನಿತ್ಯ ನರಕದಲ್ಲಿ ಕಳೆದುಕೊಳ್ಳಬೇಡಿರಿ. ಈ ವೇಳೆಯಲ್ಲಿ ನೀವು ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದ್ರೆ ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ನಿನಗೆ ಸ್ತೋತ್ರ. ದೇವರೇ, ನೀನು ಈ ಲೋಕಕ್ಕೆ ಬಂದು ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದು ಒಬ್ಬ ಮನುಷ್ಯನಾದರೂ ನರಕಕ್ಕೆ ಹೋಗಬಾರದು ಎಂಬುದಾಗಿ. ಇನ್ನೊಮ್ಮೆ ನರಕದ ಗಾಂಭೀರ್ಯತೆಯನ್ನ ನಿನ್ನ ಸೇವಕರಾದ ಸ್ಯಾಮ್ ಜೆಬುದೇರವರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ದೇವರೇ, ಈ ವೇಳೆಯಲ್ಲಿ ಅಪ್ಪ, ಮಾನಸಾಂತರ ಪಡುವವರ ಹೃದಯಗಳನ್ನೇನು ಸಂಧಿಸಪ್ಪ. ಇಂದಿನಿಂದ ಇವರು ಸ್ವರ್ಗದ ಮಾರ್ಗದಲ್ಲಿ ಜೀವಿಸಲಿ ಅಪ್ಪ. ಇಂದಿನಿಂದ ನಿನಗೋಸ್ಕರ ಜೀವಿಸಲಿ. ಈ ಅಧ್ಯಾಯವನ್ನ ಕೇಳಿಸಿಕೊಂಡ ಇವರು ಯಾರು ನರಕಕ್ಕೆ ಹೋಗದಾಗೆ ಇವರನ್ನ ಕಾಪಾಡು. ಈ ದಿವಸ ನಿನಗೆ ಇವರ ಹೃದಯಗಳನ್ನು ಒಪ್ಪಿಸಿಕೊಡುತ್ತಿರುವಾಗ ನಿನ್ನ ಕೃಪೆಯು ಇವರನ್ನು ತುಂಬಿಕೊಳ್ಳಲಿ ಅಪ್ಪ. ಇವರು ನಿನ್ನ ಸತ್ಯದಲ್ಲಿ ಜೀವಿಸಲಿ. ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.